ನಮಸ್ಕಾರ. ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಭಲ್ಕಿ ತಾಲೂಕಿನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ವಿಚಾರವಾಗಿ ರಾಜು ಕಪ್ನೂರ್ ಅಂಡ್ ಟೀಮ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬೀದರ್ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿ ರಾಮಮೂರ್ತಿ ಎನ್ 14 ದಿನಗಳ ನ್ಯಾಯಾಂಗ ಬಂಧನದ ಆದೇಶ ಹೊರಡಿಸಿದ್ದು, ಇವತ್ತೇ ಬೇಲ್ಗೆ ಅರ್ಜಿ ಹಾಕುವುದಾಗಿ ರಾಜು ಕಪ್ನೂರ್ ಪರ ವಕೀಲ ಅರುಣ್ ಕುಮಾರ್ ಕಿನ್ನಿ ಹೇಳಿಕೆಯನ್ನ ನೀಡಿದ್ದಾರೆ. गेट हाको ಬೀದರ್ ದರೋಡೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು 48 ಗಂಟೆ ಕಳೆದರೂ ಇನ್ನು ಯಾವುದೇ ಆರೋಪಿಗಳನ್ನ ಬಂಧಿಸಿಲ್ಲ. ಕರ್ನಾಟಕ ಮತ್ತು ತೆಲಂಗಾಣ ಸೇರಿ ಒಟ್ಟು 8 ಪೊಲೀಸ್ ತಂಡಗಳಿಂದ ತನಿಖೆ ಮುಂದುವರೆದಿದೆ. ಈಗಾಗಲೇ ಹೈದರಾಬಾದ್ನಲ್ಲಿ ಆರೋಪಿಗಳು ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದು, ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಓರ್ವ ಆರೋಪಿಯ ಫೋಟೋ ಬಿಡುಗಡೆ ಮಾಡಲಾಗಿದೆ. ಬೀದರ್ ಜಿಲ್ಲೆಯ ಭಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮೂರ್ತಿಗೆ ಹಾನಿಯಾದ ಘಟನೆ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಭಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ವಿಶ್ವಕ್ಕೆ ಶಾಂತಿ ಮತ್ತು ಪ್ರೀತಿಯನ್ನ ಹಂಚಿದಂತ ಬಸವಣ್ಣನವರ ಮೂರ್ತಿಗೆ ಹಾನಿ ಮಾಡಿದ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು. ಮಹಾತ್ಮರೆಲ್ಲರೂ ವಿಶ್ವದ ಶಾಂತಿಗಾಗಿ, ವಿಶ್ವದ ಪ್ರೀತಿಗಾಗಿ ಸೇವೆಯನ್ನ ಮಾಡಿದ್ದಾರೆ. ಅದನ್ನ ಅರಿಯುವಲ್ಲಿ ನಮ್ಮ ಸಮಾಜ ವಿಫಲವಾಗಿದೆ ಎಂದು ಕೂಡಲೇ ದುಷ್ಕರ್ಮಿಗಳಿಗೆ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಶಾಂತಿಗಾಗಿ ಧರ್ಮಗುರುಗಳೆಲ್ಲ ವಿಶ್ವ ಶಾಂತಿ, ವಿಶ್ವಕ್ಕೆ ಒಂದು ಪ್ರೀತಿನೇ ಕೊಟ್ಟಾರೆ. ಅದರಲ್ಲಿ ಮಹಾತ್ಮ ಬಸವಣ್ಣವ್ರದಂತೂ ದೊಡ್ಡ ಕೊಡುಗೆ ಇದೆ. ಇಂಥ ಬಸವಣ್ಣವ್ರದ್ದು ದಾಡ್ಗೆಯಲ್ಲಿ ನಡೆದಿರ್ತಕ್ಕಂಥ ಬಸವಣ್ಣವ್ರ ಮೂರ್ತಿ ಅದು ಯಾರು ಅಲ್ಲಿ ಸಮಸ್ಯೆ ಮಾಡ್ಯಾರೋ, ಯಾರ ರೀತಿ ಅದು ಕೈಯನ್ನು ತೆಗೆದರೋ ಅವರನ್ನು ಕೂಡಲೇ ಬಂಧಿಸಬೇಕು. ಅದಕ್ಕೇನು ಇದು ಆಗ್ಯದ ಅದು ಹೊಸದಾಗಿ ಮೂರ್ತಿ ಕೂಡಿಸಬೇಕು ಅಂತ. ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಂದ 7 ರಥಗಳು ಸೇಡಂ ನಗರಕ್ಕೆ ತೆರಳಲಿದ್ದು, ಬೀದರ್ ಜಿಲ್ಲೆಯಿಂದ ಬಸವ ರಥ ತೆರಳಲಿದೆ. ಬಸವ ರಥಕ್ಕೆ ಜನವರಿ 21ರಂದು ಬೀದರ್ ನಗರದಲ್ಲಿ ಚಾಲನೆ ದೊರೆಯಲಿದೆ ಅಂತ ಭಾರತ್ ವಿಕಾಸ್ ಅಕಾಡೆಮಿಯ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ ತಿಳಿಸಿದ್ದಾರೆ. ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಜನವರಿ 28ರಿಂದ ಫೆಬ್ರವರಿ 6ರಂದು ಕಲಬುರಗಿ ಜಿಲ್ಲೆಯ ಸೇಡಂ ನಗರದಲ್ಲಿ ನಡೆಯಲಿರುವಂತಹ ಭಾರತೀಯ ಸಂಸ್ಕೃತಿ ಉತ್ಸವ 7 ಮತ್ತು ಕೊತ್ತಲ್ ಸ್ವರ್ಣ ಜಯಂತಿಯ ಪ್ರಚಾರ ಕಾರ್ಯದ ಅಂಗವಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಂದ 7 ರಥಗಳು ಸೇಡಂ ನಗರಕ್ಕೆ ತೆರಳಲಿವೆ ಎಂದರು. ಪ್ರಚಾರ ನಿಮಿತ್ತವಾಗಿ ನಾವು 7 ಜಿಲ್ಲೆಯಲ್ಲಿ 7 ರಥಗಳನ್ನು ನಾವು ಓಡಿಸ್ತಾ ಇದ್ದೀವಿ. ನಾಳೆ 21ನೇ ತಾರೀಕು ಇಡೀ 7 ಜಿಲ್ಲೆಗಳಲ್ಲಿ ವಿಜಯನಗರದಲ್ಲಿ ವಿಜಯ ರಥ ಪ್ರಾರಂಭ ಆಗುತ್ತೆ, ಬಳ್ಳಾರಿಯಲ್ಲಿ ಹಂಪಿ ರಥ ಹೊರಡುತ್ತೆ, ಕೊಪ್ಪಳದಲ್ಲಿ ಗವಿಶ್ರೀ ರಥ ಹೊರಡುತ್ತೆ, ರಾಯಚೂರಿನಲ್ಲಿ ಕಲ್ಯಾಣ ರಥ ಹೊರಡುತ್ತೆ, ಕಲಬುರಗಿಯಲ್ಲಿ ಶ್ಯಾಮಬಸವೇಶ್ವರ ರಥ ಹೊರಡುತ್ತೆ, ಹಾಗೆ ಯಾದಗಿರಿಯಲ್ಲಿ ವಿಕಾಸ ರಥ ಅಂತಕ್ಕಂಥ ಹೆಸರಿಗೆ ಹೋಗುತ್ತೆ, ಸೇಡಂದಲ್ಲಿ ಕೊತ್ತಲ ಸ್ವರ್ಣ ಅಂತಕ್ಕಂಥ ರಥ ನಾಳೆ 20 ತಾರೀಕಿಗೆ ಹೊರಡ್ತಾ ಇದ್ದಾರೆ. ಬೀದರ್ದಲ್ಲಿ ಈ ಕಲ್ಯಾಣ ನಾಡು ಬಸವಣ್ಣವರ ಕ್ರಾಂತಿ ಭೂಮಿಯಾಗಿದ್ದರಿಂದ ಬಸವ ರಥ ಅಂತಕ್ಕಂಥ. ಬೀದರ್ ಜಿಲ್ಲೆಯ ಭಲ್ಕಿ ತಾಲೂಕಿನ ಬಾಚೋಳಗ ಕೆ ಗ್ರಾಮದ ರಸ್ತೆ ಪಕ್ಕದಲ್ಲಿರುವಂತಹ ಗ್ಯಾರೇಜ್ ಹಾಗೂ ಎಲೆಕ್ಟ್ರಿಕ್ ಅಂಗಡಿಗೆ ಬೆಂಕಿ ತಗುಲಿದ್ದು 2 ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಗ್ಯಾರೇಜ್ ಅಂಗಡಿಯು ಮಾವಿನಹಳ್ಳಿ ಗ್ರಾಮದ ನಿವಾಸಿಯಾದ ಶಿವಪುತ್ರ ಬಿರಾದರ್ ಎನ್ನುವರಿಗೆ ಸೇರಿದೆ ಮತ್ತು ಎಲೆಕ್ಟ್ರಿಕ್ ಅಂಗಡಿಯು ಬ್ಯಾಲಹಳ್ಳಿ ಗ್ರಾಮದ ನಿವಾಸಿಯಾದಂತ ಕಿರಣ್ ಎನ್ನುವರಿಗೆ ಸೇರಿದೆ. ರಾತ್ರಿ 9 ಗಂಟೆಗೆ 2 ಅಂಗಡಿಯಲ್ಲಿ ಬೆಂಕಿ ಕಾಣಿಸಿತ್ತು. 2 ಅಂಗಡಿಗಳು ಮುಚ್ಚಿದ್ರಿಂದ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ. ಬೆಂಕಿ ತಗುಲಿದ್ದಕ್ಕೆ ಯಾವುದೇ ರೀತಿಯ ಕಾರಣ ತಿಳಿದು ಬಂದಿಲ್ಲ ಅಂತ ಗೊತ್ತಾಗಿದೆ. ಅವು ಎಲ್ಲ ತಗಡ ಇದು
ಇಲ್ಲಿ ತನ ಹಾರು ಬರ್ತಾವ ನೋಡ್ರಿ ಆ ಕಡೆ ಮ್ಯಾಗೆ ಆ ಕಡೆ ಭೀ ಮೈ ಮೇಲೆ ಹಾರ್ತಾವ ನೋಡ್ರಿ ಸೀದದು ಅದು ಪೂರ ಗ್ಲಾಸ್ ಇದ್ದಂಗೆ ಇರ್ತದ ಅಂತ ಹೇಳ್ತಿಲ್ಲ ಅನ್ನೋದು ಬಾಂಬ್ ಇದ್ದಂಗೆ ಅದು ಗ್ಯಾಸ್ ಇತ್ತು ಮುಗಿತು ಎಲ್ಲಿ ಭೀ ಹಾರ್ತದ ಹಾಂ ಮುಗೀತು. ಭಾರತೀಯ ಬಸವ ಬಳಗದ ವತಿಯಿಂದ ಜನವರಿ 20ರಂದು ನಗರದ ರಂಗಮಂದಿರದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಗುರು ಬಸವ ಪಟ್ಟದೇವರು ತಿಳಿಸಿದ್ದಾರೆ. ಇಂದು ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸರ್ವತೋನ್ಮುಖ ಅಭಿವೃದ್ಧಿಯಾಗಲು ಕಾರಣ ಭಾಲ್ಕಿಯ ಚನ್ನಬಸವ ಪಟ್ಟದೇವರು. ನಾಡಿನ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ತಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ ಪೂಜ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ನಾಡಿನೆಲ್ಲೆಡೆ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅದೇ ರೀತಿ ಭಾರತೀಯ ಬಸವ ಬಳಗದ ವತಿಯಿಂದ ಇದೇ ಜನವರಿ 20ರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. 20ನೇ ತಾರೀಕದಂದು ಸಾಯಂಕಾಲ 5 ಗಂಟೆಗೆ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತೀಯ ಬಸವ ಬಳಗದ ವತಿಯಿಂದ ಮಧ್ಯನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪ್ರಸಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಸೇರಬೇಕು, ಇದರ ಸದುಪಯೋಗ ಮಾಡ್ಕೋಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಭಾರತೀಯ ಬಸವ ಬಳಗದ ವತಿದೇವರಂದ್ರೆ ಅವರ ಉದ್ದೇಶ ನಿಜಕ್ಕೂ ಈ ಭಾಗ ಸ್ವತಂತ್ರಕ್ಕಿಂತ ಮೊದಲು ನಿಜಾಮನ ಆಡಳಿತಿದ್ದಾಗ ಇದು ಉರ್ದುಮಯ ಇದ್ದಾಗ ಅಂತ ಸಂದರ್ಭದಲ್ಲಿ ದೊಡ್ಡ ಕೆಲಸ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಾಡಿದ್ದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣನೇ ಮೌಲ್ಯ. ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿ, ಕನ್ನಡ ನಾಡಿಗೆ ಚನ್ನಬಸವ ಪಟ್ಟದೇವರ ಕೊಡುಗೆ ಅಪಾರವಾಗಿದೆ. ಅದರಿಂದ ಭಾರತೀಯ ಬಸವ ದಳದ ವತಿಯಿಂದ ಜನವರಿ 20ರಂದು ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಥಮ ಬಾರಿಗೆ ನೀಡಲಾಗುತ್ತಿರುವಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿಯನ್ನ ಬಸವ ತತ್ವಕ್ಕಾಗಿ ಅಪಾರ ಕೊಡುಗೆ ನೀಡಿದ ಹಿರಿಯ ನಾಯಕ ಭೀಮಣ್ಣ ಖಂಡ್ರೆ ಅವರಿಗೆ ನೀಡಲಾಗುವುದು. ಕಾರ್ಯಕ್ರಮವನ್ನ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಸಾಗರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಜಹೀರಾಬಾದ್ ಲೋಕಸಭಾ ಕ್ಷೇತ್ರದ ಸುರೇಶ್ ಶೆಟ್ಕಾರ್ ಅವರು ಅತಿಥಿ ಸ್ಥಾನವನ್ನು ವಹಿಸಲಿದ್ದಾರೆ. ಅದೇ ರೀತಿ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ದಾರೆ. ಕನ್ನಡ ಉಳಿಸ್ಬೇಕಾದ ಹೋರಾಟ ಸಮಯದಾಗ ಭೀಮಣ್ಣ ಖಂಡ್ರೆ ಅವರು ಆ ಗಡಿನಾಡಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಯದಲ್ಲಿ ಎದುರುಕೊಂಡು ಕೆಲಸ ಮಾಡಿದ ಕಡೆಯಿಂದ ಇವತ್ತು ಈ ಪ್ರಶಸ್ತಿ ನಾಡಿನಾಗ ಎಲ್ಲ ರೀತಿಯಿಂದ ಎಲ್ಲ ರೀತಿಯಲ್ಲಿ ನೋಡಿಕೊಂಡು 3-4 ವಿಷಯಗಳು ಬಂದು ಅದಕ್ಕೆ ಈ ಸಲ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿಯ ಅಧ್ಯಕ್ಷೆ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರ ನೇತೃತ್ವದಲ್ಲಿ ಫೆಬ್ರವರಿ 10, 11, 12ರಂದು ಜರುಗಲಿರುವಂತಹ 23ನೇ ವಚನ ವಿಜಯೋತ್ಸವದ ಅಂಗವಾಗಿ 23 ದಿನಗಳ ಕಾಲ ನಗರದ ಪ್ರತಿಷ್ಠಿತ ವಾಲಿಶ್ರೀ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಉಚಿತ ಡಯಾಲಿಸಿಸ್ ಮತ್ತು ಪೇನ್ ಕ್ಲಿನಿಕ್ ಅಂದ್ರೆ ದೀರ್ಘಕಾಲ ತೀವ್ರವಾದ ವಿವಿಧ ನೋವುಗಳಿಂದ ಬರಳುತ್ತಿರುವವರಿಗೆ ಉಚಿತ ಚಿಕಿತ್ಸೆ ಮಾಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಸೈಯದ್ ಖೀಸರ್ ನ್ಯೂರೋ ಸರ್ಜನ್ ಹಾಗೂ ಮೂಳೆ ರೋಗ ತಜ್ಞ ಡಾಕ್ಟರ್ ವೀರೇಶ್ ಗೌರಶೆಟ್ಟಿ ಹಾಗೂ ವಾಲಿ ಆಸ್ಪತ್ರೆಯ ಇತರೆ ಪ್ರಮುಖ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ. ದಿನಾಂಕ 19/1/2025 ಅಂದ್ರೆ ನಾಳೆಯಿಂದ 12/2/2025ರವರೆಗೆ ಶಿಬಿರವನ್ನು ಆಯೋಜಿಸಲಾಗಿದ್ದು, ಜಿಲ್ಲೆಯ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ವಾಲಿಶ್ರೀ ಆಸ್ಪತ್ರೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಜನೀಶ್ ವಾಲಿ ಮತ್ತು ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು ತಮ್ಮ ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಪರಿಸರದಲ್ಲಿನ ಉಷ್ಣವಲಯ ಮತ್ತು ವಾಯುಮಂಡಲದ ಎತ್ತರಗಳಲ್ಲಿನ ಸ್ಥಳೀಯ ಹವಾಮಾನವನ್ನ ಮೇಲ್ವಿಚಾರಣೆ ಮಾಡಲು ಆಕಾಶಕ್ಕೆ ಹಾರಿಸಿದ ಏರ್ ಬಲೂನ್ ಶನಿವಾರ ಬೆಳಗಿನ ಜಾವ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಧರೆಗೆ ಉರುಳಿ ಬಿದ್ದಿದೆ. ಹೈದರಾಬಾದ್ನ TIFR ಬಲೂನ್ ಕೇಂದ್ರದಿಂದ ಜನವರಿ 17ರಂದು ಉಡಾವಣೆ ಮಾಡಲಾಗಿತ್ತು. ತಾಂತ್ರಿಕ ಸಮಸ್ಯೆ ಕಂಡು ಬಂದ ಹಿನ್ನೆಲೆ ಬೈದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಬಂದು ಬಿದ್ದಿದೆ. ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿತ್ತು ಈ ರೀತಿಯ ಒಂದು ಬಲೂನ್. ಆದರೆ ಇದನ್ನ ಕಂಡಂತಹವರು ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಏರ್ ಬಲೂನ್ ಬೀಳುವುದರಿಂದ ಯಾವುದೇ ಅನಾಹುತ ಹಾನಿ ಸಂಭವಿಸಿಲ್ಲ ಅಂತ ತಿಳಿದು ಬಂದಿದೆ. ಮೊನ್ನೆ ಬೀದರ್ನಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ SBI ಬ್ಯಾಂಕ್ ಮ್ಯಾನೇಜರ್ ಸೇರಿ 4 ಜನರ ವಿರುದ್ಧ ಬೀದರ್ ನಗರದ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಯುವಕನ ಸಹೋದರ ಗಿರೀಶ್ ನಾಗರಾಜ್ ಅವರು ನೀಡಿದ ದೂರಿನ ಮೇರೆಗೆ SBI ಮುಖ್ಯ ಬ್ಯಾಂಕ್ನ ಮ್ಯಾನೇಜರ್ ಮತ್ತು CMS ಕಂಪನಿ ಅಥವಾ ಏಜೆನ್ಸಿಯ ಚೀಫ್ ಹಾಗೂ ಇಬ್ಬರು ಅಪರಿಚಿತ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ದುಷ್ಕರ್ಮಿಗಳು ಬ್ಯಾಂಕಿನ ಹಣವನ್ನ ಕಳ್ಳತನ ಮಾಡುವ ಉದ್ದೇಶದಿಂದ ನನ್ನ ಸಹೋದರ ಗಿರಿ ವೆಂಕಟೇಶ್ಗೆ ಪಿಸ್ತೂಲ್ನಿಂದ ಫೈರ್ ಮಾಡಿ ಕೊಲೆ ಮಾಡಿ ಶಿವು ಎಂಬಾತನನ್ನ ಗಾಯಗೊಳಿಸಿ ಹಣ ದೋಚಿಕೊಂಡು ಫರಾರಿಯಾಗಿದ್ದಾರೆ. ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ SBI ಬ್ಯಾಂಕಿನ ಮ್ಯಾನೇಜರ್ ಹಾಗೂ CMS ಏಜೆನ್ಸಿಯ ಚೀಫ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಇವಾಗಿದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.